ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ನಾಡು ಕಂಡ ಅತಿ ಶ್ರೇಷ್ಠ ಸಾಹಿತಿ ಎಂದರೆ ಅದು ಕುವೆಂಪು. ತಮ್ಮ ಲೇಖನಗಳ ಮೂಲಕ ವಿಶ್ವಮಾನತೆ ಸಾರಿದ ಮಹಾಕವಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮೊದಲ ಸಾಹಿತಿ, ನಮ್ಮ ನಾಡಗೀತೆಯ ಕರ್ತು. ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ. ಅವರ ಒಂದು ಕಿರು ಪರಿಚಯದೊಂದಿಗೆ ನಾನು ಸಾಗರದಿಂದ ಕೊಪ್ಪಳಿಗೆ ಹೋಗ್ತಾ ಇದ್ದೀನಿ. ಸಾಗರದಿಂದ ಕೊಪ್ಪಳಿಗೆ 100 ಕಿಲೋಮೀಟ್ರ್ ಆಗುತ್ತೆ. ಸಂಜೆ ಆಗಿತ್ತು. ನಾವೊಂದು ಫಂಕ್ಷನ್ ಮುಗಿಸ್ಕೊಂಡು ಮಕ್ಕಳು ತುಂಬ ಇಷ್ಟಪಡ್ತಾಯಿದ್ರು ಯಾವಾಗಲೂ ಕೊಪ್ಪಳಿಗೆ ಹೋಗಬೇಕು ಅಂತ ಹೇಳಿ. ಹಾಗಾಗಿ ಹೋಗಿದ್ವಿ. 5 ಗಂಟೆ ಆಗಿತ್ತು. ಇನ್ನೇನು ನಾವು ಕವಿ ಮನೆಗೆ ಬಂದ್ವಿ. ಅಂದರೆ ನಮಗೆ ಬಂದಿದ್ದು ಗೊತ್ತಾಗಲಿಲ್ಲ. ಅಂದರೆ ತುಂಬ ದೂರ ಆಗಿತ್ತು. ಅಂದರೆ ಫಂಕ್ಷನ್ ಮುಗಿಸ್ಕೊಂಡು ಬರೋದೊಳಗೆ ಇಷ್ಟೊತ್ತಾಯಿತು. ನಾವು ಕವಿ ಮನೆಗೆ ಒಳಗೆ ಹೋಗ್ತಿದ್ದ ಹಾಗೆ ಹೊರಗಡೆನೆ ಅಲ್ಲಲ್ಲಿ ಕಲ್ಲು ಮೇಲೆ ಅವರ ಕೆಲವೊಂದು ಉಲ್ಲೇಖಗಳನ್ನು ಸಹ ನಾವು ಕಾಣ್ಬೋದು. ಇದು ಕುವೆಂಪುರವರ ಮನೆ. ಇದು ಹೊರಗೆ 2 ಮನೆ ಥರ ಕಂಡರೂ ಇದು ಒಂದೇ ಮನೆ. ಅಂದರೆ 2 ಉಪ್ಪರಿಗೆ ಇದೆ. ಇದು ಕುವೆಂಪುರವರ ಆಡಿ ಬೆಳೆದಂಥ ಮನೆ. ಇದು ಒಳಗೆ ಹೋಗ್ತಿದ್ದಂಗೆ ಟಿಕೆಟ್ ತೆಗೆದುಕೊಳ್ಬೇಕು. ಅಂದರೆ ದೊಡ್ಡವರಿಗೆ ಮಾತ್ರ ಇದು, ಸಣ್ಣ ಮಕ್ಕಳಿಗೆಲ್ಲ ಟಿಕೆಟ್ ಇಲ್ಲ. ಅಂದರೆ ಒಂದು ಟಿಕೆಟಿಗೆ 20 ರೂಪಾಯಿ. ಆಮೇಲೆ ಇದರಲ್ಲಿ ಕ್ರಮ ಸಂಖ್ಯೆನೂ ಬರೆದಿದ್ದಾರೆ, ಅಂದರೆ ಎಷ್ಟನೇವರು ಅಂತ ಹೇಳಿ ಗೊತ್ತಾಗುತ್ತೆ. ಆಮೇಲೆ ಇದ್ರ ಮೇಲೆ ಕವಿ ಮನೆ, ಕವಿಶಾಲೆ ಅಂದರೆ ಪ್ರತಿಯೊಂದು ಏನೇನು ನೋಡೋದಿದೆ ಅಂತೇಳಿ ಅದು ಇದರೊಳಗೆಲ್ಲ ಇದೆ. ಇದನ್ನು ತಗೊಂಡೇ ಒಳಗೆ ಹೋಗಬೇಕು. ನಾನು ಒಳಗೆ ಹೋಗ್ತಿದ್ದಾಗೆ ತುಂಬಾ ಖುಷಿ ಆಯಿತು. ಅಲ್ಲಿ ಕುವೆಂಪುರವರ ಮದುವೆ ಮಂಟಪ ಆಗಿರ್ಬೋದು, ಹಾಗೆ ಮದುವೆ ಪತ್ರಿಕೆ ಕೂಡ ಇತ್ತು. ಹಳೆಯ ಬಾಗಿಲು, ಆಮೇಲೆ ಅಲ್ಲೂ ಒಂದು ಪ್ರಶಾಂತವಾದ ಜಾಗ ಅದು. ಅಂದರೆ ನೋಡಿದಷ್ಟು ಕೆಲವೊಂದು ನೋಡ್ತಾನೆ ಇರೋಣ. ದೊಡ್ಡ ಜಗಲಿ, ಆ ಜಗಲಿಲಂತೂ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಎಲ್ಲ ಕಂಬಗಳನ್ನೆಲ್ಲ ನೋಡ್ತಾ ಹೋದೆ. ಹಾಗೆ ಅಂದರೆ ಈ ಒಂದು ಕೆಲವೊಂದು ಬುಕ್ಸ್ಗಳನ್ನೆಲ್ಲ ಇಟ್ಟಿದ್ರು ಅವ್ರಿಗೆ ಸಂಬಂಧಪಟ್ಟ ಹಾಗೆ. ಕೆಲವೊಂದು ಹಳೆಯ ವಸ್ತುಗಳನ್ನು ಸಹ ನಾವು ನೋಡ್ಬೋದು. ಹಾಗೆ ಹಳೆ ವಸ್ತುಗಳನ್ನ ನೋಡ್ತಾ ಹೋದೆ. ಇದು ನಾವು ಮಲೆನಾಡೋರಾದ್ರಿಂದ ಹೆಚ್ಚಾಗಿ ಈ ವಸ್ತುಗಳೆಲ್ಲ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ. ಇದರ ಪರಿಚಯ ನನಗಿದೆ. ಹಾಗೆ ಕೆಲವೊಂದು ಸೂಕ್ತಿಗಳನ್ನೆಲ್ಲ ಗೋಡೆ ಮೇಲೆಲ್ಲ ಹಾಕಿದ್ರು, ನೋಡ್ತಾ ಹೋದೆ. ಅಂದರೆ ಇಲ್ಲಿ ವಿಡಿಯೋನ ಮಾಡಲೇಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಇದರೊಳಗೆ ಮಾಡಿದ್ದ ವಿಡಿಯೋಗಳು ಮಾತ್ರ ನಾನು ತೋರ್ಸೋಕ್ಕಾಯ್ತು ನಿಮಗೆ. ಅಂದರೆ ಕೆಲವೊಂದು ಅವ್ರಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನೆಲ್ಲ ಇಲ್ಲಿ ಕಾಣ್ಬೋದು. ಹಾಗೆ ಇಲ್ಲಿ ಕೆಲವೊಂದು ಹಳೆ ವಸ್ತುಗಳನ್ನೆಲ್ಲ ನೋಡ್ತಾ ಹೋದೆ ನಾನು. ಈ ಫೋಟೋ ಅಂತ ನನಗೆ ತುಂಬಾ ಇಷ್ಟ ಆಯಿತು. ಅಂದರೆ ಈ ಒಂದು ಜಾಗದಲ್ಲಿ ಅವರು ಬಾಲ್ಯದಿಂದ ಹಿಡಿದು ಕೊನೆಯವರೆಗೂ ಫೋಟೋನ ಕಾಣ್ಬೋದು. ಹಾಗಾಗಿ ಕೆಲವೊಂದು ಅಂದರೆ ಅವ್ರಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನೆಲ್ಲ ನೋಡ್ತಾ ಹೋದೆ. ಇಲ್ಲಿ ಈ ಕಿಟಕಿ ಇದೆಯಲ್ಲ, ಅಂದರೆ ಉಪ್ಪರಿಗೆ ಮೇಲಿನ ಕಿಟಕಿ ಇದು. ಈ ಕಿಟಕಿಯಿಂದ ಹೊರಗಡೆ ನೋಡ್ತಾ ಹೋದರೆ ನೋಡಿ ಹೇಗೆ ಕಾಣಿಸುತ್ತೆ ನೋಡಿ. ಇಡೀ ಫುಲ್ ಅದು ಕೊನೆಯವರೆಗೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ, ನಾನು ಉಪ್ಪರಿಗೆ ಮೇಲೆ ನಿಂತ್ಕೊಂಡಿರೋದು, ತುಂಬಾ ಚೆನ್ನಾಗಿದೆ ಅಲ್ಲಿ ಕಾಣಿಸುತ್ತೆ. ಹಾಗೆ ಉಪ್ಪರಿಗೆಯಿಂದ ಏಣಿಯಿಂದ ಕೆಳಗಿಳಿತಾ ಇದ್ದೀವಿ.
ಇದು ಅಂದರೆ ಹೊಗೆ ಕಂಡಿ ಇದು, ಅಂದರೆ ಕೆಳಗಡೆ ಇದು ಅಡುಗೆ ಮಾಡೋದು, ಒಲೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಹೊಗೆ ಬರುತ್ತಲ್ವ, ಆ ಹೊಗೆ ಎಲ್ಲ ಈ ಕಂಡಿ ಮುಖಾಂತರ ಹೊರಗಡೆ ಎಲ್ಲ ಪಾಸ್ ಆಗಲಿ ಅಂತ ಹೇಳಿ ಇದನ್ನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬ ಹಳೆಯ ವಸ್ತು ಇದು. ಭತ್ತದ ಕಣಜ ಮರದಿಂದ ಮಾಡಿದ್ದಾರೆ ನೋಡಿ. ಇದು ಭತ್ತ ತೆಗೆಯೋದಕ್ಕಾದರೆ ಹಾಗೆ ಮತ್ತು ಅದನ್ನು ಮುಚ್ಚೋದಕ್ಕಾಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಹೆಗ್ಗಣಗಳು ಯಾವುದೇ ರೀತಿಯಲ್ಲಿ ದಾಳಿ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಕೆಲವೊಂದು ವಸ್ತುಗಳೆಲ್ಲ ಹಳ್ಳಿಲಿ ನಾವು ಬಳಸ್ತೀವಲ್ಲ, ಆ ವಸ್ತುಗಳೆಲ್ಲ ಇತ್ತು ನೋಡಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾದ ಜಾಗ ನೋಡಿ. ಇದು ಹೊರಗಡೆಯಿಂದ 2 ಮನೆ ಥರ ಕಾಣಿಸುತ್ತೆ, ಅದು 2 ಮನೆ ಇಲ್ಲ, 2 ಉಪ್ಪರಿಗೆ ಇದೆ, ಒಂದೇ ಮನೆ ಇದು. ಈ ಜಾಗಕ್ಕೆ ಬಂದರೆ ಖಂಡಿತವಾಗ್ಲೂ ನಾವು ಮನೆಗೆ ಹೋಗೋಕ್ಕೆ ಇಷ್ಟನೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ತುಂಬಾ ಪ್ರಶಾಂತವಾದ ವಾತಾವರಣ. ಇಲ್ಲಿ ಹೊರಗಡೆಯಿಂದ ಬಂದವರಿಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಂತ ಹೇಳಿ ಮಾಡಿದ್ದಾರೆ ಈ ಜಾಗ, ಅಂದರೆ ಕೂತ್ಕೊಳ್ಬೋದು, ವಿಶ್ರಾಂತಿ ಪಡಿಬೋದು ಅಂತ ಹೇಳಿ ನೋಡಿ. ಎಷ್ಟು ಚೆನ್ನಾಗಿದೆ. ಸಾಮಾನ್ಯವಾಗಿ ನೀವೆಲ್ಲರೂ ಕುವೆಂಪುರ ಕವಿಶಾಲೆಗೆ ಬಂದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬರ್ತಿದ್ದವರು ಒಂದ್ಸಲಿ ಭೇಟಿ ಕೊಡಬೇಕು, ತುಂಬಾ ಚೆನ್ನಾಗಿದೆ. ಈ ಜಾಗ ಕುವೆಂಪುರವರ ವಿಶ್ವ ಮಾನವ ಸಂದೇಶ ನಾಮಫಲಕವನ್ನು ನೋಡ್ಬೋದು. ಹಾಗೆ ಕುವೆಂಪುರವರ ಪ್ರತಿಮೆ ಸಹ ಕಾಣ್ಬೋದು. ಪ್ರತಿಮೆ ಹೇಗೆ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಪ್ರಶಾಂತವಾದ ವಾತಾವರಣ, ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಬಂದ್ರಂತೂ. ನಾವು ಕವಿಮನೆ ನೋಡ್ತಾ ಇದ್ದಂಗೆ ಕತ್ಲೆ ಹಾಗೆ ಹೋಯಿತು. ಕವಿಶಾಲೆ ಇನ್ನು ನೋಡಿರಲಿಲ್ಲ, ಮಕ್ಕಳು ಕವಿಶಾಲೆ ನೋಡಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ಹೋದೆ. ಅಂದರೆ ನಮಗೆ ಅಲ್ಲಿ ಕಾಣ್ತಾ ಇತ್ತು, ಅಂದರೆ ಕುವೆಂಪುರವರ ಬರೆದಂಥ ಅಲ್ಲೇ ಕೂತು ಬಂದ ಕೆಲವೊಂದು ಲೇಖನಗಳನ್ನ ಇಲ್ಲೇ ಬರಿತಾ ಇದ್ರು ಅಂತ ಮಕ್ಕಳಿಗೆ ತೋರಿಸಿದ್ವಿ. ಹಾಗೆ ಕವಿ ಸಮಾಧಿ ಎಲ್ಲ ನಮಗೆ ಕಾಣ್ತಾ ಇದ್ದ. ವೀಡಿಯೋಕ್ಕೆಲ್ಲ ಫುಲ್ ಕತ್ಲೆ ಆಗ್ಬಿಟ್ಟಿತ್ತು, ತುಂಬ ಬೇಜಾರು ಆಯಿತು, ಕತ್ಲೆ ಆಯಿತು ಅಂತೇಳಿ. ಅಂದರೆ 6:30ಗೆ ಲಾಸ್ಟ್, ಅದರ ಮೇಲೆ ಯಾವುದೇ ರೀತಿಯ ಪ್ರವೇಶ ಇಲ್ಲ. ನಾವು ಸಾಗರಕ್ಕೆ ಬೇರೆ ಹೋಗಬೇಕಾಗಿತ್ತು, ತುಂಬ ದೂರ. ಹಾಗಾಗಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ, ಕತ್ಲೆ ಬೇರೆ ಆಗೋಯ್ತಲ್ವ. ಹಾಗಾಗಿ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.